ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ 2026ನೇ ವರ್ಷಕ್ಕೆ ಕಾಲಿಡ್ತಿದ್ದೇವೆ. 26ನೇ ವರ್ಷ. ಈ ಒಂದು ವರ್ಷದಲ್ಲಿ ಆಗುವಂತಹ ಒಂದು ಗ್ರಹಗಳ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಫಲಗಳನ್ನು ಅದು ನಾವು ನೋಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಒಂದು ವರ್ಷದ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಪ್ರಧಾನವಾಗಿ ಗುರುವಿನ ಒಂದು ಸಂಚಾರವನ್ನು ನಾವು ಗಣನೆಗೆ ತಗೋಬೇಕಾಗುತ್ತೆ. ಅದರ ನಂತರದಲ್ಲಿ ಶನಿಯ ಒಂದು ಬದಲಾವಣೆಯನ್ನು, ಶನಿಯ ಸಂಚಾರವನ್ನು ಮತ್ತು ಈ ರಾಹುಕೇತುಗಳ ಸಂಚಾರವನ್ನು ಪ್ರಧಾನವಾಗಿ ನಾವು ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ವರ್ಷ ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿರುವಂತಹ ಈ ಫಲಾಫಲಗಳನ್ನು ಅನುಭವಿಸುತ್ತಾರೆ ಅಂತ ನೋಡಬಹುದು. ಅದರಲ್ಲಿ ಈ 2025ನೇ ವರ್ಷದಲ್ಲಿ ನಮಗೆ ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು ಕುಂಭದಲ್ಲಿ, ಕೇತು ಸಿಂಹದಲ್ಲಿ, ಶನಿಯ ಬದಲಾವಣೆ ಆಯಿತು. ಈ ಮಾರ್ಚ್ ತಿಂಗಳಲ್ಲಿ 25 ಅದು ನಮಗೆ ಮೀನದಲ್ಲಿ ಆಗಿರುವಂಥದ್ದು. ಗುರುವಿನ ಒಂದು ಬದಲಾವಣೆ ಸಹಜವಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಿಥುನದಲ್ಲಿ ಗುರುವಿನ ಸಂಚಾರ ಆಗಿರುವಂಥದ್ದು. ಈಗ ಕಡೆಯದಾಗಿ ಡಿಸೆಂಬರ್ ತಿಂಗಳವರೆಗೆ ಗುರು ವಕ್ರೀಯವಾಗಿ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡುತ್ತಿರುವಂಥದ್ದು. ಈ ಎಲ್ಲ ಒಂದು ಗಮನವನ್ನು ಇಟ್ಟುಕೊಂಡು ಮುಂದಿನ 26ನೇ ವರ್ಷದಲ್ಲಿ ಈ ಗುರುವಿನ ಈ ಸಂಚಾರ ಮಾತ್ರ ನಮಗೆ ಪ್ರಧಾನವಾಗಿರುವಂಥದ್ದು. ಈ ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಇರುವಂಥದ್ದು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಈ ಮಕರ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಹು ಕೇತುಗಳ ಸಂಚಾರ ಇರುವಂಥದ್ದು. ಹಾಗಾಗಿ ಒಟ್ಟಾರೆ 26 ಅಂದರೆ 2026 ವರ್ಷದ ಒಂದು ಭವಿಷ್ಯವನ್ನು ಅಲ್ಲಿರುವಂತಹ ಈ ಗ್ರಹಗತಿಗಳನ್ನು ಚಿಂತನೆ ಮಾಡಿದರೆ ಗುರುವಿನ ಸಂಚಾರ ಪ್ರಧಾನವಾಗಿ ನಾವು ತಗೊಂಡು ಗುರುವು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಿರ್ತಾನೆ ಈ ಜೂನ್ ತಿಂಗಳವರೆಗೆ. ಜೂನ್ ತಿಂಗಳ ನಂತರ ಕರ್ಕಾಟಕದಲ್ಲಿ ಸಂಚಾರವನ್ನು ಮಾಡುತ್ತಾನೆ. ಇದನ್ನು ನಾವು ಜೂನ್ ತಿಂಗಳ ಮುಂಚೆ ನಂತರದಲ್ಲಿ ಸರಿಸುಮಾರು 6 ತಿಂಗಳು ಮತ್ತೆ ಈ 6 ತಿಂಗಳು ಹೇಗೆ ಬದಲಾವಣೆಗಳು ಉಂಟಾಗುತ್ತವೆ ಅಂತ ಚಿಂತನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಮಕರ ರಾಶಿಯವರಿಗೆ ನಾವು ನೋಡೋದಾದರೆ ಈ ಮಕರ ರಾಶಿಯವರಿಗೆ 6ರಲ್ಲಿ ಗುರು ಈ ಒಂದು ವರ್ಷ ಅನೇಕ ಕಾಯಿಲೆಗಳನ್ನು ತಂದು ಕೊಡುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಪ್ರಾರಂಭದಲ್ಲಿ ಇರುತ್ತೆ. ಈ ಪ್ರಾರಂಭದಲ್ಲಿ 6ರಲ್ಲಿ ಇರುವಂತಹ ಗುರು ಜೂನ್ ತಿಂಗಳಲ್ಲಿ ನಂತರದಲ್ಲಿ 7ಕ್ಕೆ ಸಂಚಾರವನ್ನು ಮಾಡ್ತಾನೆ. ಆದರೆ ಜೊತೆಗೆ 2ನೇ ಸ್ಥಾನದಲ್ಲಿ ರಾಹು ಮತ್ತು 8ನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಅನಾರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹಣಕಾಸಿನ ವ್ಯಯ ಆಗುವಂಥದ್ದು, ಅಥವಾ ಯಾರಿಗಾದರೂ ಕೊಟ್ಟು ವ್ಯಯ ಆಗುವಂಥದ್ದು, ಯಾರಿಗಾದರೂ ಸಹಾಯ ಅಂತ ಮಾಡಿದರೆ, ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದರಿಂದ ತೊಂದರೆ ಆಗುವಂಥದ್ದು, ಮತ್ತು ಈ ಬುದ್ಧಿಯನ್ನು ಹೇಳಿದರೆ ಅವರಿಗೆ ಒಳ್ಳೆಯದಾಗಲಿ ಅಂತ ನೀವು ಮಾಡುವಂತಹ ಈ ಯೋಗದಾನ, ಶ್ರಮದಾನ ಮತ್ತು ನೀವು ಏನೇ ಒಂದು ಮಾಡಿದ್ರೂ ಅವ್ರಿಗೆ ಇಷ್ಟ ಆಗಲ್ಲ. ನಿಮಗೆ ಮುಳ್ಳಾಗಿ ಬರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಮಕರ ರಾಶಿಯವರಿಗೆ ಕಾಣಿಸುತ್ತೆ. ಯಾರಿಗಾದರೂ ಬುದ್ಧಿ ಹೇಳಬೇಕು ಅಂತ ಅಂದರೆ ನೀವು ಒಂದು 100 ಸತಿನಾದರೂ ಯೋಚನೆ ಮಾಡಿ. ನೀವೇ ಕೆಟ್ಟವರಾಗುವಂತಹ ಒಂದು ಯೋಗ ಅನ್ನುವಂಥದ್ದು ಸಹಜವಾಗಿ ಕಾಣಿಸುತ್ತೆ. ಇನ್ನು ಈ ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಏನೇ ಮಾಡಿದರೂ ಕೂಡ ಈ ಗುರುಬಲ ಇದೆ ಅಂತ ಹೇಳಿ ಹೊಸದಾಗಿರುವಂತಹ ಈ ವೃತ್ತಿಯನ್ನು ಮಾಡಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ಅಥವಾ ವೃತ್ತಿಯನ್ನು ಬದಲಾವಣೆ ಮಾಡಲಿಕ್ಕೆ ಅಷ್ಟು ಸೂಕ್ತ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ 2ರಲ್ಲಿ ರಾಹು ಇರುವಂಥದ್ದು ಮುಂದೆ ಇಡುವಂತಹ ಹೆಜ್ಜೆಯನ್ನು ತಪ್ಪಾಗಿ ಇಡುವಂತಹ ರೀತಿಯಲ್ಲಿ ಮಾಡುವಂತಹ ಒಂದು ಚಾತುರ್ಯ ಯಾರಿಗಾದರೂ ಇದೆ ಅಂತಂದರೆ ಅದು ರಾಹು ಗ್ರಹಕ್ಕೆ ಮಾತ್ರ. ಹಾಗಾಗಿ ಮುಂದೆ ನೀವು ಏನು ಹೆಜ್ಜೆ ಇಡ್ತೀರಾ ಎಂದು ತಪ್ಪಾಗುವಂತಹ ಒಂದು ಸಾಧ್ಯತೆ ಈ ಮಕರ ರಾಶಿಯವರಿಗೆ ಕಾಣಿಸುತ್ತೆ. ಮಕರ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಗುರುಬಲ ಅನ್ನುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಇಲ್ಲಿ ಪ್ರಾಪ್ತವಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಾದರೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇದೆ, ಅದಾದ ಮೇಲೆ ಒಂದಷ್ಟು ಅನುಕೂಲಗಳು ಅನ್ನುವಂಥದ್ದು ಉಂಟಾಗುತ್ತವೆ. ಪ್ರಾರಂಭದಲ್ಲಿ ಒಂದು 66ರಿಂದ ಒಂದು 70 ಭಾಗದಷ್ಟು ಸಮಸ್ಯೆಗಳನ್ನು ನೀವು ನಿರೀಕ್ಷಣೆಯನ್ನು ಮಾಡಬಹುದು. ಸಮಸ್ಯೆಗಳು ರಾಹು ಕೇತುಗಳಿಂದ, ಆದರೆ ಶನಿ 3ನೇ ಸ್ಥಾನದಲ್ಲಿ ಇರೋದ್ರಿಂದ ಸಮಸ್ಯೆಗಳು ಅನ್ನುವಂಥದ್ದು ಸಣ್ಣ ಪುಟ್ಟ ರೀತಿಯಲ್ಲಿ ಇರದೆ ತುಂಬ ದೊಡ್ಡದಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ.
ಕುಟುಂಬದ ವಿಚಾರದಲ್ಲಿ ಏನಾದರೂ ಮಾತಾಡೋದ್ರಿಂದ ಆಗಿರಬಹುದು, ಅಥವಾ ನೀವು ಯಾರಿಗಾದರೂ ಬುದ್ಧಿ ಹೇಳೋದ್ರಿಂದ ಆಗಿರಬಹುದು, ಯಾರಿಗಾದರೂ ಸಹಾಯ ಮಾಡೋದ್ರಿಂದ ಆಗಿರಬಹುದು. ಅದು ನಿಮಗೆ ತೊಂದರೆ ಕೊಡುವಂತಹ ಒಂದು ಸಾಧ್ಯತೆ ಸ್ಪಷ್ಟವಾಗಿದೆ. ಕೇತು 8ರಲ್ಲಿ ಇರೋದ್ರಿಂದ ಸ್ವಲ್ಪ ಕಿಡ್ನಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಅಥವಾ ಈ ಲಿವರ್ಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಇರುವಂತಹವರು, ಅಥವಾ ಅದರ ಬಗ್ಗೆ ಸಮಸ್ಯೆ ಬರುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹವರು ನೀವು ಅದರ ಬಗ್ಗೆನೇ ತುಂಬ ನಿಗಾ ವಹಿಸಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಈ ಸಮಸ್ಯೆಗಳು ಅನ್ನುವಂಥದ್ದು ಹೆಚ್ಚಾಗಿ ಬರುವಂತಹ ಒಂದು ಸಾಧ್ಯತೆಗಳು ಆಗಿದೆ. ಶನೇಶ್ವರನ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ, ಅವರಿಗೆ ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ ಅಂತ ಹೇಳಬಹುದು. ಮಕರ ರಾಶಿಯವರಿಗೆ ಒಳ್ಳೆಯದಾಗಿ ಇಷ್ಟೆಲ್ಲ ನಾವು ಜಾತಕದಲ್ಲಿ ಆಗುವಂತಹ ಶುಭ ಮತ್ತು ಈ ಶುಭ ಫಲಗಳನ್ನು ಹೇಳುವಂಥದ್ದು ಬರೀ ಗೋಚಾರದ ಮೇಲೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿಯ ಪ್ರಾರಬ್ಧ ಅನ್ನುವಂಥದ್ದು, ಒಬ್ಬ ವ್ಯಕ್ತಿಯ ಈ ದಶಾಭುಕ್ತಿ ಅನ್ನುವಂಥದ್ದು ನಮಗೆ ಇದ್ದೇ ಇರುತ್ತೆ. ಅದರ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಕೂಡ ಇದ್ದೇ ಇದೆ. ಹಾಗಾಗಿ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರ ಎಲ್ಲವೂ ಕೂಡ ನಿಂತಿರುವಂಥದ್ದು ಈ ಕರ್ಮ ಸಿದ್ಧಾಂತದ ಮೇಲೆ. ನಾವು ಒಳ್ಳೆ ಕೆಲಸವನ್ನು ಮಾಡಿದರೆ ನಮಗೆ ಒಳ್ಳೆಯದು ಪ್ರಾಪ್ತಿಯಾಗುತ್ತೆ ಅಂತ ಅದನ್ನು ನಾವು ಮಾನ್ಯವಾಗಿ, ಅದನ್ನು ನಾವು ಈ ಮಾನದಂಡವಾಗಿ ಇಟ್ಟುಕೊಂಡಂತಹ ನಾವುಗಳೆಲ್ಲರೂ ಕೂಡ ಗ್ರಹಗತಿಗಳ ಒಂದು ಅಧ್ಯಯನವನ್ನು ಮಾಡಿ ನಮ್ಮ ಜೀವನ ಹೇಗಾಗುತ್ತೆ ಅಂತ ತಿಳ್ಕೋಬಹುದು. ಅದರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬಹುದು. ಮತ್ತು ಜೊತೆಗೆ ಈ ಸಮಸ್ಯೆ ಅನ್ನೋದು ಇದ್ದೇ ಇದೆ ಅಂತ ಅಂದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ನಾವು ತುಂಬ ಹತ್ರ ಆಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹೇಗೆ ಅಂದರೆ ನಮಗೆ ಯಾರೋ ನಿಮಗೆ ಮುಂದೆ ಕಷ್ಟ ಬರುತ್ತೆ ಅಂತ ಹೇಳಿದಾಗ ನಾವು ಆ ಕಷ್ಟಕ್ಕೆ ನಮ್ಮನ್ನು ಯಾರು ಒಗ್ಗಿಸಬಾರದು, ಈ ರೆಡಿ ಅನ್ನೋದು ಆಗಬಹುದು. ಅದರ ಜೊತೆಗೆ ಆ ಕಷ್ಟವನ್ನು ಎದುರಿಸುವಂತಹ ಒಂದು ಈ ಶಕ್ತಿ ಸಾಮರ್ಥ್ಯವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಬಹುದು. ಆ ಉದ್ದೇಶದಿಂದ ಈ ಎಲ್ಲ ಗ್ರಹಗಳ ಅಧ್ಯಯನ, ಗ್ರಹಗಳಿಂದ ನಮಗೆ ಯಾವ ಯಾವ ಫಲಗಳು ಉಂಟಾಗುತ್ತವೆ ಅಂತ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಮಕರ ರಾಶಿಗೆ ತುಂಬಾ ಕಷ್ಟ ಇದೆ ಅಂತ ಏನು ಹೆದರಬಾರ್ದು. ಮತ್ತು ನೀವು ಆದಷ್ಟು ಈ ಸಮಸ್ಯೆಗಳು ಇರುವಂತಹವರು ಅಥವಾ ಅದರ ಬಗ್ಗೆ ಸಮಸ್ಯೆ ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹವರು ತಮ್ಮ ಬಗ್ಗೆ ತುಂಬ ನಿಗಾ ವಹಿಸಿ. ಇಲ್ಲ ಅಂತಂದರೆ ಈ ಸಮಸ್ಯೆಗಳು ಅನ್ನುವಂಥದ್ದು ಹೆಚ್ಚಾಗಿ ಕಾಣುತ್ತವೆ, ಸಾಧ್ಯತೆಗಳು ಅನ್ನುವಂಥದ್ದು ಕಾಣಿಸುತ್ತೆ ಹೆಚ್ಚಾಗಿ. ಗುರುವಿನ ಬದಲಾವಣೆ ಆಗುವವರೆಗೆ ನೀವು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಮತ್ತು ಕುಟುಂಬ ಆರ್ಥಿಕ ಸಮಸ್ಯೆಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲಸವನ್ನು ಬದಲಾವಣೆ ಮಾಡುವಂಥದ್ದು ಬೇಕಾಗಿಲ್ಲ. ಕೆಲಸದಲ್ಲೇ ಇರುವಂಥದ್ದು, ಮಾಡಿರುವಂತಹ ಈ ವೃತ್ತಿಯಲ್ಲಿ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಈ ಪಕ್ಷ ಈ ರೀತಿಯಾಗಿರುವಂತಹ ಒಂದು ದ್ವಂದ್ವದ ಮನಸ್ಥಿತಿಗಳು ಅನ್ನುವಂಥದ್ದು ಸಹಜವಾಗಿ ಕಾಣುತ್ತೆ. ಮಕರ ರಾಶಿಯವರು ಈ ರಾಹು ಮತ್ತು ಈ ಕೇತುವಿನ ಆದಷ್ಟು ಈ ಪೂಜೆಯನ್ನು ಮಾಡಿಸಿ, ಮತ್ತು ಈ ದುರ್ಗಾ ಪೂಜೆಯನ್ನು ಮಾಡಿ. ಈಶ್ವರನಿಗೆ ಅವಶ್ಯವಾಗಿ ನೀವು ಸೋಮವಾರದಂದು ರುದ್ರಾಭಿಷೇಕವನ್ನು ಮಾಡಿಸಬೇಕಾಗುತ್ತೆ. ಈಶ್ವರನ ಸನ್ನಿಧಾನದಲ್ಲಿ ನೀವು ಇದನ್ನು ಮಾಡಿಸತಕ್ಕಂಥದ್ದು ತುಂಬಾ ಒಳಿತು, ಅದೃಷ್ಟ, ಯೋಗ ಅನ್ನೋದು ಕೂಡಿ ಬರುತ್ತೆ. ಆದಷ್ಟು ನೀವು ಈ ಶಿವನ ದೇವಾಲಯಕ್ಕೆ ಹೋಗಿ ಇದನ್ನು ಮಾಡಿಸಿ. ಶುಭ ಫಲಗಳೇ ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.